ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ವೈಟ್ ಹೌಸ್ ನಲ್ಲಿ ಗನ್ನ ಸದ್ದು ಟ್ರಂಪ್ಗೆ ಭದ್ರತೆ ಹೆಚ್ಚಿಸಿದೆ. ಇನ್ನ ಟ್ರಂಪ್ ಹೇಳ್ತಾರೆ ಇರಾನ್ ಡೀಲ್ ಅಲ್ಲಿ ಆತುರ ಬೇಡ ಅಂತ ಹೇಳ್ಬಿಟ್ಟು. ಅಂದ್ರೆ ಟ್ರಂಪ್ ಅವ್ರು ಹೇಳ್ತಾ ಇರೋದು ನಿಧಾನಕ್ಕೆ ಡೀಲ್ ಆಗ್ಲಿ, ಕ್ಲಿಯರ್ ಕಟ್ ಆಗ್ಲಿ ಅಂತ ಹೇಳ್ತಾ ಇದಾರ. ಅದನ್ನ ಕಾದ್ ನೋಡ್ಬೇಕು. ಇದೇ ಹಿನ್ನೆಲೆ ಬ್ರೆಂಟ್ ಕ್ರೂಡ್ ಬಿಲೋ $100 ಅಲ್ಲಿ ಟ್ರೇಡ್ ಆಗ್ತದೆ. ಅಂದ್ರೆ $99 ಪರ್ ಬ್ಯಾರಲ್, ಅಂದ್ರೆ ತುಂಬಾ ದಿವಸಗಳಾದ್ಮೇಲೆ ಬಿಲೋ $100 ಅಲ್ಲಿ ಟ್ರೇಡ್ ಆಗ್ತಾ ಇರೋದು. ಇನ್ನು ಇದಕ್ಕೆ ಗೋಲ್ಡ್ 1.5% ಅಷ್ಟು ಗೈನ್ ಆಗ್ಬಿಟ್ಟು $25,070 ಪರ್ ಅನ್ಸ್ ಅಲ್ಲಿ ಟ್ರೇಡ್ ಆಗ್ತದೆ. ಇನ್ನು ಸಿಲ್ವರ್ ಬಂದ್ಬಿಟ್ಟು 4% ಅಪ್ ಆಗ್ಬಿಟ್ಟು $78 ಪರ್ ಅನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಡೌಜನ್ ಫ್ಯೂಚರ್ ಮಾರ್ಕೆಟ್ 300 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ಆಲ್ ಟೈಮ್ ಅಲ್ಲಿ ಟ್ರೇಡ್ ಆಗ್ತದೆ. ಇನ್ನು ಏಷ್ಯನ್ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ. ಜಪಾನ್ ಮಾರ್ಕೆಟ್ 1900 ಪಾಯಿಂಟ್ ಗೇನ್ ಆಗ್ಬಿಟ್ಟು ಇವತ್ತು ಆಲ್ ಟೈಮ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ನಿಫ್ಟಿ ನೋಡೋದಾದ್ರೆ 23,950 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿಫ್ಟಿ ಫ್ರೈಡೆ ಕ್ಲೋಸ್ ಆಗಿರೋದು 23,719 ಮಾರ್ಕ್ ಅಲ್ಲಿ. ಇವತ್ತು ನಿಫ್ಟಿ ಸ್ಟ್ರಾಂಗ್ ಆಗಿ ಓಪನ್ ಆಗುತ್ತೆ. ಅಬೌಟ್ 23,800 ಮಾರ್ಕ್ ಅಲ್ಲಿ ಇದ್ರೆ ಸ್ಟ್ರಾಂಗ್ ಆಗಿ ಮೂವ್ ಆಗುತ್ತೆ. ಸೊ ಇನ್ನು ಕ್ರೂಡ್ ಆಯಿಲ್ ಯಾವಾಗ ಫಾಲ್ ಆಗ್ತಾ ಇರುತ್ತೋ ಹಾಗೆಲ್ಲ ಪ್ರೀಶಿಯಸ್ ಮೆಟಲ್ ಮತ್ತು ಈಕ್ವಿಟಿ ಮಾರ್ಕೆಟ್ ಅಪ್ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.